ಆಸ್ತಿಗಳ ಸುರಕ್ಷತೆಗಾಗಿ ನಮ್ಮ ಆಸ್ತಿಯಲ್ಲಿ ಯಾರು ಫ್ರಾಡ್ ಮಾಡಬಾರ್ದು ಅಂತೇಳಿ ಈ ಖಾತಾವನ್ನು ರಾಜ್ಯದಲ್ಲಿ ನಾವು ರೋಲ್ಔಟ್ ಮಾಡಿದ್ದೇವೆ. BBMP ಅಲ್ಲೂ ಆಗ್ತಾ ಇದೆ, ರಾಜ್ಯದ ಎಲ್ಲ ನಗರಸಭೆಗಳಲ್ಲೂ ಆಗ್ತಾ ಇದೆ. BBMPಯಲ್ಲಿ ಈಗಾಗಲೇ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿಗೆ ಈ ಖಾತಾ ಮಾಡಿಕೊಡ್ಲಾಗಿದೆ. ನಮ್ಮ ಕ್ಷೇತ್ರದಲ್ಲಿ 50,000ಕ್ಕಿಂತ ಹೆಚ್ಚು ಈಗಾಗಲೇ ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಕ್ಷೇತ್ರದಲ್ಲೇ ಒಂದು 100 ಸಣ್ಣ ಸಣ್ಣ ಕ್ಯಾಂಪ್ಗಳನ್ನು ಮಾಡಿ ಮನೆ ಬಾಗಿಲಿಗೆ ಈ ಖಾತಾ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನು 50,000 ಈ ಖಾತಾ ಆಲ್ರೆಡಿ ಆಗಿದೆ, ಬೆಂಗಳೂರಲ್ಲಿ 5 ಲಕ್ಷ ಆಗಿದೆ. ಅದನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ಆನ್ ದ ಸ್ಪಾಟ್ ಈ ಖಾತಾ ಮಾಡಿಸ್ಕೊಳ್ಳುವಂಥ ಒಂದು ಮೆಗಾ ಕ್ಯಾಂಪನ್ನು ಕೂಡ ನಾವು ಮಾಡಿದ್ದೇವೆ. BBMP ಅವರ ಸಹಕಾರದಿಂದ ಇಲ್ಲೇನೆ ಜನ ಬಂದು ಈ ಖಾತಾ ಪಡ್ಕೊಳ್ಬೋದು. ಯಾರಿಗೆ ಡ್ರಾಫ್ಟ್ ಖಾತಾ ಇದೆ ಅವರು ಫೈನಲ್ ಈ ಖಾತಾ ಪಡ್ಕೊಳ್ಳೋದಕ್ಕೆ ಒಂದೇ ಸೂರಿನ ಅಡಿಯಲ್ಲಿ ಯಾವುದೇ ಮಧ್ಯವರ್ತಿಗಳು ಇಲ್ಲದೆ, ಯಾವುದೇ ಲಂಚಕ್ಕೆ ಅವಕಾಶ ಇಲ್ಲದೆ, ಯಾವುದೇ ಶೋಷಣೆ ಇಲ್ಲದೆ ಕ್ಲಿಯರ್ ಇರುವಂಥ ಕೇಸುಗಳು, ಒಂದು 10% ಏನಾದರೂ ಸಣ್ಣ ಪುಟ್ಟ ಲೂಪೋಲ್ ಇರುತ್ತೆ ಅಂತ ಅದು ಹೊರತುಪಡಿಸಿ 90% ಕೇಸಸ್ಸಲ್ಲಿ ಇಲ್ಲೇ ಆನ್ ದ ಸ್ಪಾಟ್ ಖಾತಾ ಕೊಡುವಂಥ ಒಂದು ಮೇಳವನ್ನು ಮಾಡಿದ್ದೇವೆ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ 3 ಪಟ್ಟು ಹೆಚ್ಚು ಜನ ಬಂದಿದ್ದಾರೆ. ಅದೇ ತೋರಿಸುತ್ತೆ ಜನಕ್ಕೆ ಈ ಖಾತಾ ಪಡೆದುಕೊಳ್ಳುವ ಆಸಕ್ತಿ ಇದೆ ಅಂತ. ಸೊ ಹೆಚ್ಚಿನ ಜನ ಬಂದಿರೋದ್ರಿಂದ ಸ್ವಲ್ಪ ನಿಧಾನನೂ ಆಗ್ತಾ ಇದೆ. ಸ್ವಲ್ಪ ಸಮಯದಲ್ಲಿ ಈಗ DCM ಅವರು ಬರ್ತಾರೆ. ಇವತ್ತು ಡ್ರಾಫ್ಟ್ ಖಾತಾವನ್ನು ಮನೆ ಮನೆಗೆ ಕೊಡ್ತಕ್ಕಂಥ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ DCM ಅವರು. ಮತ್ತು ಈ ನಮ್ಮ ಕ್ಷೇತ್ರದಲ್ಲಿ 50,000 ಆಗಿರೋದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ 5 ಲಕ್ಷ ಆಗಿರೋದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೂ ಇದರ ಮುಖಾಂತರ ಜನಗಳಿಗೂ ಕೂಡ ಈ ಖಾತಾ ಮಾಡಿಸ್ಕೊಳ್ಳೋದು 10% ಲೂಪೋಲ್ ಇರುವಂತಹ ಆಸ್ತಿಗಳು ಬಿಟ್ಟರೆ 90% ಆಸ್ತಿಗಳಿಗೆ ಸಲೀಸಾಗಿ ಈ ಖಾತಾ ಮಾಡಿಸ್ಕೊಳ್ಬಹುದು. ಜನ ಅದರ ಬಗ್ಗೆ ಅನಗತ್ಯವಾಗಿ ಗೊಂದಲಕ್ಕೆ ಒಳಗಾಗೋದು ಬೇಡ, ಮಾಡಬಹುದು ಅಂತ ತೋರಿಸ್ಬೇಕು ಜನಕ್ಕೆ ಅಂತಾನೆ ಈ ಕ್ಯಾಂಪ್ ಮಾಡಿದ್ದೇವೆ. ಯಾಕೆಂದ್ರೆ ಕೆಲವರು ಮನಸ್ಸಿನಲ್ಲಿ ಅವರವರೇ ಹಂಗಂತೆ ಹಿಂಗಂತೆ ಅಂತ ಬರೀ ಊಹಾಪೋಹಗಳಿಗೆ ಕಿವಿ ಕೊಟ್ಟು ಗೊಂದಲ ಸೃಷ್ಟಿ ಆಗಬಾರ್ದು. ಇವತ್ತು ಏನಿಲ್ಲ ಅಂದ್ರೂ ಇಲ್ಲಿ ಆನ್ ದ ಸ್ಪಾಟು 1,500 ಈ ಖಾತಾ ಇಲ್ಲೇ ಮಾಡಿಕೊಡ್ತೇವೆ. ಆನ್ ದ ಸ್ಪಾಟ್ ಇಲ್ಲಿ ಇದು ಒಂದು ಪೈಲಟ್ ತರ ಇವತ್ತಿಲ್ಲಿ ಮಾಡ್ತಾ ಇದ್ದೇವೆ. ನೀವು ಹೇಳ್ತಾ ಇರೋದು ಸರಿ ಇದೆ. ಯಾಕಂದ್ರೆ ಇವತ್ತಿಲ್ಲಿ ಸುತ್ತಮುತ್ತ 5 ಕ್ಷೇತ್ರಗಳಿಂದ ಜನ ಬಂದಿದ್ದಾರೆ ಇಲ್ಲಿ. ಸೊ ಹಾಗಾದ್ರೆ ಅಲ್ಲೂ ಕೂಡ ಅವಶ್ಯಕತೆ ಇದೆ ಅನ್ನೋದಕ್ಕೆ ಅಲ್ಲಿಂದ ಜನ ಇಲ್ಲಿಗೆ ಬಂದಿರೋದೇ ಸಾಕ್ಷಿ. ಸೊ ಈ ತರ ಬೇರೆ ಕ್ಷೇತ್ರದಲ್ಲೂ ಆಗಬೇಕು ಅನ್ನೋದು ಬಹುಶಃ ಇವತ್ತು ಇಲ್ಲಿ ಬಂದಿರುವಂಥ ಜನಗಳನ್ನ ನೋಡಿದಾಗ ಅದೇ ಆ ಅಂಶವನ್ನು ಸಾಬೀತುಪಡಿಸುತ್ತೆ. ಇದನ್ನ ಮುಂದೆ BBMP ಅವರು ಮತ್ತು ಆಯಾ ಕ್ಷೇತ್ರದ ಶಾಸಕರು ಆಸಕ್ತಿ ತಗೊಂಡ್ರೆ ಅವರವರ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಮಾಡಿದರೆ ಜನಕ್ಕೆ ಖರ್ಚಿಲ್ಲದೆ, ಲಂಚ ಇಲ್ಲದೆ, ಶೋಷಣೆ ಇಲ್ಲದೆ ಈ ಖಾತಾವನ್ನು ಮಾಡಿಕೊಡ್ಲಿಕ್ಕಾಗತ್ತೆ. ಆಸಕ್ತಿ ಇರೋ ಜನ ಇದ್ದಾರೆ, ಆದರೆ ಅವರಿಗೆ ಈ ರೀತಿಯಾದಂಥ ಒಂದು ಸೌಲಭ್ಯ ಮಾಡಿಕೊಡೋದು ನೀವೇನು ಸಲಹೆ ಕೊಡ್ತಾ ಇದ್ದೀರಿ ಇದು ಸರಿ ಇದೆ. ಇನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ ಈಗ BBMP ಅವರು ಉಪಮುಖ್ಯಮಂತ್ರಿಗಳು ಅವ್ರು ಹೇಳ್ತಾ ಇದ್ದಾರೆ ಎಲ್ಲರೂ ಕ್ಯಾಂಪ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬಹುಶಃ ತಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದರೆ ಖಂಡಿತ BBMP ಸರ್ಕಾರ ಅಲ್ಲೇ ಆಗಲಿ ಶಾಸಕರು ಕ್ಯಾಂಪ್ ಮಾಡ್ತೀವಿ ಅಂತ ಮುಂದೆ ಬಂದರೆ ಅದಕ್ಕೆ ಸರ್ಕಾರ ಸಂಪೂರ್ಣ ಸಹಕಾರ ಕೊಡುತ್ತೆ. ಈ ರೀತಿಯಾದಂಥ ಕ್ಯಾಂಪ್ಗಳನ್ನ ಅಲ್ಲಲ್ಲೇ ಮಾಡಿದರೆ ಜನಕ್ಕೂ ಅನುಕೂಲ ಆಗುತ್ತೆ. ಸುಮ್ಮನೆ ಕೆಲವರು ಗೊತ್ತಿಲ್ಲದೆ ಯಾರದೋ ಕೈಗೆ ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟು ಸುಮ್ಮನೆ ಅನಗತ್ಯವಾಗಿ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ತಪ್ಪುತ್ತೆ. ಒಟ್ಟಾರೆ ಈ ಖಾತಾ ಇವತ್ತು ದೇಶದಲ್ಲೇ ಬೆಸ್ಟ್ ಖಾತಾ ಸಿಸ್ಟಮ್ ಈ ಖಾತಾ. ಯಾಕಂದರೆ ಇದರಿಂದ ಫ್ರಾಡ್ ತಪ್ಪುತ್ತೆ, ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಸಿಗುತ್ತೆ. ಹಾಗಾಗಿ ಅದನ್ನು ಎಲ್ಲರೂ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬೆಂಗಳೂರಲ್ಲಿ 5 ಲಕ್ಷ ಆಗಿದೆ, ನಮ್ಮ ಕ್ಷೇತ್ರದಲ್ಲಿ 50,000 ಆಗಿದೆ. ಇಲ್ಲಿ ಆನ್ ದ ಸ್ಪಾಟ್ ಇವತ್ತು 1,000 to 2,000 ಆಗ್ತಾ ಇದೆ ಅಂದರೆ ನೀವು ಮಾಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಆಸ್ತಿ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಸಿಗುತ್ತೆ. ಹೌದು, ಕರೆಕ್ಟ್, ಹೌದು. ಈಗ ಬೆಂಗಳೂರಿನಲ್ಲಿ ಈ ಖಾತಾವನ್ನು ನಾವು ರೋಲ್ ಔಟ್ ಮಾಡಿದ್ದೇವೆ.
ಇದರಲ್ಲಿ ಬಿ ಖಾತಾನು ಕೊಡ್ತಾ ಇದ್ದೇವೆ. ಪಕ್ಕ ಇರುವಂಥ ಪ್ರಾಪರ್ಟಿಗೆ ಎ ಖಾತಾ, ಪಕ್ಕ ಇಲ್ಲದೆ ಇರುವಂಥ ಪ್ರಾಪರ್ಟಿಗೆ ಬಿ ಖಾತಾ. ಅದನ್ನು ಈಗ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ಅಂದರೆ ಅರ್ಬನ್ ಲೋಕಲ್ ಬಾಡೀಸ್, ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ ಅಲ್ಲಿನೂ ಕೂಡ ಈಗ ರೋಲ್ ಔಟ್ ಮಾಡಿದ್ದೇವೆ. ಅಲ್ಲೂ ಕೂಡ ಈ ಖಾತಾ, ಎ ಖಾತಾ ಬಿ ಖಾತಾ ಎರಡೂ ಕೂಡ ಈ ಖಾತಾ ಮುಖಾಂತರ ಕೊಡ್ತಾ ಇದ್ದೇವೆ. ಮುಂದುವರೆದು ಇದೇ ಒಂದು ಸೌಲಭ್ಯ ಗ್ರಾಮ ಪಂಚಾಯಿತಿಗಳಲ್ಲೂ ಬೇಕು ಅನ್ನುವಂತಹದ್ದು ರಾಜ್ಯಾದ್ಯಂತ ಬಹಳ ಒತ್ತಡ ಇದೆ. RDPR ಇಲಾಖೆಯವರ ಜೊತೆಗೆ ನಾವು ಕೂಡ ಕಳೆದ 7-8 ತಿಂಗಳಿಂದ ಕೆಲಸ ಮಾಡಿ ಕಾನೂನಿಗೆ ತಿದ್ದುಪಡಿ ಮಾಡಿ ಬಹುಶಃ ಜುಲೈ 15 ಆಸುಪಾಸಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದೇ ಆಂದೋಲನ ಮಾದರಿಯಲ್ಲಿ ಎ ಮತ್ತು ಬಿ ಖಾತಾ ಎರಡನ್ನೂ ಈ ಖಾತಾ ಮುಖಾಂತರ ಕೊಡುವಂಥ ಆಂದೋಲನ ಜುಲೈ ಮಧ್ಯಭಾಗದಲ್ಲಿ ಗ್ರಾಮ ಪಂಚಾಯಿತಿಯಲ್ಲೂ ಆರಂಭ ಆಗುತ್ತೆ. ಇವತ್ತು ಇಲ್ಲಿಗೆ ಗ್ರಾಮ ಪಂಚಾಯಿತಿ ನಿವಾಸಿಗಳು ಬಂದಿದ್ದಾರೆ, ನಮಗೂ ಮಾಡಿಕೊಡಿ ಅಂತ. ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿ ನಿವಾಸಿಗಳಿಗೆ ಜುಲೈ ಮಧ್ಯಭಾಗದಿಂದ ಆರಂಭ ಆಗುತ್ತೆ. ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಖಾತಾ ಸೌಲಭ್ಯವನ್ನು ಆಂದೋಲನ ಮಾದರಿಯಲ್ಲಿ ಮಾಡಲಿಕ್ಕೆ ಸರ್ಕಾರ ಸಜ್ಜಾಗಿದೆ.